ಸಾಮಾನ್ಯವಾಗಿ ನಟಿಯರಿಗೆ ಅಥವಾ ನಟರಿಗೆ ಒಂದು ಸಿನಿಮಾ ಹಿಟ್ ಆದ್ರೆ ನಂತರ ಮಾಡೋ ಸಿನಿಮಾಗಳು ಎಲ್ಲ ಹಿಟ್ ಅಂತಾನೆ ಅರ್ಥ. ಯಾಕಂದ್ರೆ ಅವರು ಕೈಗೆತ್ತಿಕೊಳ್ಳುವಂತಹ ಕತೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ. ಜೊತೆಗೆ ಜನಗಳಿಗೆ ಇದು ಇಷ್ಟ ಆಗುತ್ತಾ, ಈ ತರ ಸಿನಿಮಾ ಮಾಡಿದ್ರೆ ಜನಗಳು ನೋಡ್ತಾರ, ಅಥವಾ ಈ ಕಂಟೆಂಟ್ ಜನಗಳಿಗೆ ಇಷ್ಟ ಆಗುತ್ತಾ ಅಂತ ಸಾವಿರ ಯೋಚನೆಯನ್ನ ಕೂಡ ಮಾಡ್ತಾರೆ. ಆದ್ರೆ ಇದಕ್ಕೆಲ್ಲ ಲಕ್ ಮ್ಯಾಟರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಕಂಡು ಇದೀಗ ಬ್ಯಾಕ್ ಟು ಬ್ಯಾಕ್ ಸೋಲು ಕಾಣ್ತಾ ಇರುವಂತಹ ನಟಿ ಅಂದ್ರೆ ಕರಾವಳಿ ಸುಂದರಿ ಪೂಜಾ ಹೆಗ್ಡೆ. ಎಸ್, ಒಂದು ಕಾಲದಲ್ಲಿ ಲಕ್ಕಿ ಸುಂದರಿ ಎಂದೇ ಖ್ಯಾತಿ ಪಡೆದಿದ್ದ ಪೂಜಾ ಹೆಗ್ಡೆಗೆ ಸದ್ಯ ಸತತ ಸೋಲುಗಳು ಕಾಡುತ್ತಿದೆ. ದಕ್ಷಿಣ ಭಾರತ ಹಾಗೂ ಬಾಲಿವುಡ್ ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಸೋಲುಗಳಿಂದ ಅವರ ಸುವರ್ಣ ಯುಗ ಕೆಳಗೊಂಡಿದೆ. ಈ ಫ್ಲಾಪ್ ಸರಣಿಗೆ ಬ್ರೇಕ್ ಹಾಕಿ ಕಳೆದು ಹೋದ ಜನಪ್ರಿಯತೆಯನ್ನ ಮರಳಿ ಪಡೆಯಲು ಪೂಜಾ ಹೆಗ್ಡೆ ಹೇ ಜವಾನಿ ತೋ ಇಶ್ಕ್ ಹೋನಾ ಹೇ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ದಕ್ಷಿಣ ಭಾರತ ಹಾಗೂ ಬಾಲಿವುಡ್ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಲಕ್ಕಿ ಸುಂದರಿ ಎಂದೇ ಹೆಸರಾಗಿದ್ದ ಕರಾವಳಿ ಸುಂದರಿ ಪೂಜಾ ಹೆಗ್ಡೆ ಅವರ ಸುವರ್ಣ ಯುಗಕ್ಕೆ ಸದ್ಯ ಗ್ರಹಣ ಹಿಡಿದಂತಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ನಟಿಯ ಸಿನಿಮಾಗಳು ದಕ್ಷಿಣ ಹಾಗೂ ಬಾಲಿವುಡ್ ಎರಡು ಕಡೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಾಣ್ತಾ ಇದೆ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಬಣ್ಣ ಹಚ್ಚಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಗೆಲುವು ಮಾತ್ರ ಪೂಜಾ ಅವರಿಗೆ ಮರೀಚಿಕೆಯಾಗಿದೆ. ಹಿಂದಿ ಸಿನಿಮಾ ಮೂಲಕ ಅವರು ಗೆಲುವಿನ ಭರವಸೆಯಲ್ಲಿದ್ದಾರೆ. ಸತತ ಸೋಲುಗಳಿಂದ ಕೆಳಗುಂದಿರುವ ಪೂಜಾ ಹೆಗ್ಡೆ ಅವರ ಕೆರಿಯರ್ಗೆ ಈಗ ಹೇ ಜವಾನಿ ತೋ ಇಶ್ಕ್ ಹೋನಾ ಹೇ ಸಿನಿಮಾ ಒಂದು ಪ್ರಮುಖ ಆಶಾಕಿರಣವಾಗಿ ಮೂಡಿಬಂದಿದೆ. ಈ ಚಿತ್ರದ ಮೂಲಕ ಅವರು ತಮ್ಮ ಫ್ಲಾಪ್ಗಳ ಸರಣಿಗೆ ಬ್ರೇಕ್ ಹಾಕಲು ಭರ್ಜರಿ ತಯಾರಿ ನಡೆಸಿದ್ದಾರೆ. ಡೇವಿಡ್ ಧವನ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ವರುಣ್ ಧವನ್ ನಾಯಕರಾಗಿರುವ ಈ ಎಂಟರ್ಟೈನರ್ ಸಿನಿಮಾ ನಟಿಯ ಕೆರಿಯರ್ಗೆ ಹೊಸ ತಿರುವು ನೀಡುವ ನಿರೀಕ್ಷೆ ಇದೆ. ಪೂಜಾ ಹೆಗ್ಡೆ ಕೂಡ ಈ ಪ್ರಾಜೆಕ್ಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದು ತಮ್ಮ ಕಳೆದು ಹೋದ ಲಕ್ಕಿ ಹೀರೋಯಿನ್ ಪಟ್ಟವನ್ನ ಮರಳಿ ಪಡೆಯಲು ಎದುರು ನೋಡುತ್ತಿದ್ದಾರೆ. ಈ ಸಿನಿಮಾ ಜೂನ್ 5ರಂದು ತೆರೆ ಕಾಣ್ತಾ ಇದೆ.